ವೀಕ್ಷಕರೇ, 2023 ಇದೀಗ ಮುಗಿಯುತ್ತಿದೆ. ಅದು 2 ಯುದ್ಧಗಳನ್ನ ನೋಡಿರುವ ಜನರು ಮುಂದಿನ ವರ್ಷವಾದರೂ ನೆಮ್ಮದಿಯಾಗಿ ಇರೋಣ ಎಂತಿರುವಾಗಲೇ ವಿಶ್ವವನ್ನ ಕಾಡಲು ಮತ್ತೊಂದು ಯುದ್ಧದ ಸಿದ್ಧತೆಗಳು ಸದ್ದಿಲ್ಲದೆ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಯಾವುದು ಆ ಯುದ್ಧ? ಯಾವೆಲ್ಲ ದೇಶಗಳು ಇದನ್ನ ಮಾಡ್ತವೆ? ಇನ್ನೊಂದು ದೇಶವನ್ನ ಕಟ್ಟಿಹಾಕಲು ಯಾವೆಲ್ಲ ದೇಶಗಳು ಪ್ರಯತ್ನವನ್ನ ಮಾಡ್ತಾ ಇದೆ? ಈ ಯುದ್ಧಕ್ಕೂ ಭಾರತಕ್ಕೂ ಏನು ಸಂಬಂಧವಿದೆ? ಭಾರತವನ್ನ ಬಲವಂತವಾಗಿ ಎಳೆದು ತರುವ ಕೆಲಸಗಳು ನಡೀತಾ ಇದೆಯಾ? ಇದೆಲ್ಲದಕ್ಕೂ ಉತ್ತರ ಇಲ್ಲಿದೆ ನೋಡಿ. ಹೌದು ಸ್ನೇಹಿತರೆ, 2023 ಮುಗಿಯಿತು. 2 ಯುದ್ಧದಿಂದ ಬೇಸತ್ತ ಜಗತ್ತು ಮುಂದಿನ ವರ್ಷವಾದ್ರೂ ನೆಮ್ಮದಿಯಿಂದ ಇರಬೇಕು ಎನ್ನುವ ಕನಸನ್ನ ಹೊತ್ತು 2023 ಮುಗಿಸುವ ತವಕದಲ್ಲಿ ಇತ್ತು. ಆದ್ರೆ ಅದಕ್ಕೂ ನೆಮ್ಮದಿಯನ್ನ ಕೊಡ್ತಿಲ್ಲ ಈ ಪಾಪಿಗಳು. ಅರೆ, ಯಾರದು ಪಾಪಿ ಅಂತೀರಾ? ಇವನೊಬ್ಬ ವಿಶ್ವಕಂಟಕ, ಸರ್ವಾಧಿಕಾರಿ, ಹುಚ್ಚುದೊರೆ, ಹುಂಬ, ಹೀಗೆ ಯಾವ ಪದಗಳಿಂದ ಕರೆದರೂ ಅವನಿಗೆ ಅವೆಲ್ಲ ಪದಗಳು ಅನ್ವಯವಾಗುತ್ತದೆ. ಏನೇ ಹೇಳಿದ್ರು ಡೋಂಟ್ ಕೇರ್ ಎನ್ನುವ ಈತ ಒಂದು ಹೇಳಿಕೆ ಕೊಟ್ರೆ ವಿಶ್ವ ಒಮ್ಮೆ ಎಚ್ಚೆತ್ತುಕೊಳ್ಳುತ್ತೆ. ಅಮೆರಿಕಾದ ಪೆಂಟಗನ್ ಹೈ ಅಲರ್ಟ್ ಘೋಷಣೆ ಮಾಡುತ್ತೆ. ಜಪಾನ್, ಜರ್ಮನಿಗಳು ಅಲರ್ಟ್ ಆಗುತ್ತೆ. ಇನ್ನು ಅಮೆರಿಕಕ್ಕೂ ಇವನಂದ್ರೆ ಭಯ. ಹೌದು, ಇವನೊಬ್ಬ ಹುಂಬ. ಇವನ ಬಳಿ ಅದೆಷ್ಟು ಕ್ಷಿಪಣಿ ಅಸ್ತ್ರಗಳು ಇವೆ ಅನ್ನೋದು ಇವನಿಗೆ ಗೊತ್ತಿಲ್ಲ. ಇವನೊಬ್ಬ ತಲೆಕೆಟ್ಟವನು, ಏನ್ ಬೇಕಾದ್ರೂ ಮಾಡ್ತಾನೆ ಎನ್ನುವ ಕಾರಣಕ್ಕೆ ಅಮೆರಿಕ ಇವನಿಂದ ದೂರಾನೇ ಇದೆ. ಎಷ್ಟೊತ್ತಿಗೆ ನಿಮಗೆ ಇವನ್ ಯಾರು ಅಂತ ಗೊತ್ತಾಗಿ ಇರುತ್ತೆ ಅಲ್ವಾ? ಎಸ್, ಇವನೇ ವಿಶ್ವ ಕಂಟಕ ಡೋಂಟ್ ಕೇರ್ ಅನ್ನುವ ಕಿಮ್ ಜಾನ್ ಉನ್. ಹೌದು ಸ್ನೇಹಿತರೆ, ಈತ ಇದೀಗ ಮತ್ತೊಂದು ಯುದ್ಧಕ್ಕೆ ಮುನ್ನುಡಿಯನ್ನ ಬರೆದಿದ್ದಾನೆ. ಹೌದು, 2023 ರಿವ್ಯೂ ಮೀಟಿಂಗ್ ಒಂದರಲ್ಲಿ ಮಾತನಾಡುತ್ತಾ ತನ್ನ ಸೈನಿಕರಿಗೆ ಹೇಳಿದ್ದಾನೆ. ಇದನ್ನ ಕೇಳಿ ಅಲ್ಲಿದ್ದವರೆಲ್ಲ ಚಪ್ಪಾಳಿಯನ್ನ ತಟ್ಟಿದ್ದಾರೆ. ಪಾಪ, ಏನ್ ಮಾಡ್ತಾರೆ ಹೇಳಿ? ಅವನ ಎದುರು ಮಾತನಾಡೋ ಹಾಗೆ ಇಲ್ವಲ್ಲ. ಅವನ ಹುಚ್ಚಾಟಕ್ಕೆ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ. ಅವನ ಎದುರು ಯಾರು ಮಾತನಾಡುವಂತಿಲ್ಲ. ಅವನ ಜೀವನ ಶೈಲಿಯನ್ನ ಕಾಪಿ ಮಾಡುವಂತಿಲ್ಲ. ಅವನು ಮಾಡಿದ ರೀತಿ ಹೇರ್ ಸ್ಟೈಲ್ ಮಾಡುವಂತಿಲ್ಲ. ಇನ್ನೊಂದು ವಿಚಾರವೂ ಕೂಡ ವರದಿಯಾಗಿತ್ತು. ತನ್ನ ಭಾಷಣದ ಸಂದರ್ಭದಲ್ಲಿ ತೂಕಡಿಕೆ ಮಾಡ್ತಿದ್ದವನನ್ನ ಜೀವವನ್ನೇ ತೆಗೆದಿದ್ದ ಈತ. ಅಲ್ಲದೆ ಈ ದೇಶದ ಯಾವುದೇ ವಿಚಾರವನ್ನ ಅಷ್ಟು ಸುಲಭಕ್ಕೆ ಬೇರೆಯವರಿಗೆ ತಿಳಿಸೋದೇ ಇಲ್ಲ. ಇಂತಹ ಭೂಪನ ಎದುರು ಮಾತಾಡುವ ಸಾಹಸಕ್ಕೆ ಯಾರ್ ತಾನೇ ಕೈ ಹಾಕ್ತಾರೆ ಹೇಳಿ? ಸುಮ್ನೆ ಚಪ್ಪಾಳೆಯನ್ನ ತಡ್ತಾರೆ ಅಷ್ಟೇ. ಇಲ್ಲೊಂದು ವಿಚಾರವನ್ನ ಹೇಳ್ತೀವಿ ಸ್ನೇಹಿತರೆ, ಗೊತ್ತಿರ್ಲಿ. ಉಕ್ರೇನ್ ರಷ್ಯಾ ಯುದ್ಧದಿಂದ ವಿಶ್ವಕ್ಕೆ ಆದ ಅನಾಹುತಗಳು ಒಂದೆರಡಲ್ಲ. ಇಡೀ ವಿಶ್ವಕ್ಕೆ ಆಹಾರದ ಕೊರತೆ, ಬೆಲೆ ಏರಿಕೆಯಂತಹ ಹೊಡೆತಗಳು ಬಂದಿದೆ. ಅದರಲ್ಲದೆ ಅಡುಗೆ ಎಣ್ಣೆ ಗಗನಕ್ಕೆ ಏರಿತು ಇದೇ ಸಂದರ್ಭದಲ್ಲಿ ಅಲ್ವಾ? ಇನ್ನು ಹಮಾಸ್ ಇಸ್ರೇಲ್ ಯುದ್ಧವೂ ಕೂಡ 2023 ಇಡೀ ವಿಶ್ವವನ್ನೇ ಕಾಡಿತ್ತು. ಅದರಲ್ಲಿಯೂ ಮುಖ್ಯವಾಗಿ ಕೆಂಪು ಸಮುದ್ರದ ಮಾರ್ಗವನ್ನೇ ಬಂದ್ ಮಾಡುವ ಹಂತಕ್ಕೆ ತಲುಪಿತ್ತು. ಅದರಿಂದ ಸರಕು ಸಾಗಾಣಿಕೆ ವೆಚ್ಚ ಹೆಚ್ಚಾಗಿ ಅದರಿಂದ ಇಡೀ ವಿಶ್ವ ರೋಸಿ ಹೋಗಿತ್ತು. ಹೀಗಿರುವಾಗಲೇ ಕಿಮ್ ಯುದ್ಧದ ಬಗ್ಗೆ ಮಾತನಾಡ್ತಿದ್ದಾನೆ. ಇದಕ್ಕೆ ಕಾರಣ ವಿಶ್ವದ ರಾಷ್ಟ್ರದಲ್ಲಿ ಆತಂಕ ಹುಟ್ಟಿಸಿದೆ. ಯಾಕಂದ್ರೆ ಇವನೊಬ್ಬ ಯಾರು ಊಹಿಸಲಾಗದ ವ್ಯಕ್ತಿತ್ವವನ್ನ ಹೊಂದಿದ್ದಾನೆ. ಇನ್ನು ಅವನು ತುಂಬಾ ವರ್ಷದಿಂದ ಯುದ್ಧ ತಯಾರಿಯನ್ನ ಮಾಡ್ತಿದ್ದಾನೆ. ಇಂತಹ ಸಮಯದಲ್ಲಿ ರಷ್ಯಾ ಭೇಟಿ ನೀಡಿದ್ದು ಮತ್ತಷ್ಟು ಆತಂಕವನ್ನ ಕಾರಣ ಮಾಡಿಕೊಟ್ಟಿದೆ. ಇದರಿಂದಾಗಿ ದಕ್ಷಿಣ ಕೊರಿಯಾ ಮತ್ತು ಜಪಾನ್ ಯೋಚನೆಗಳಿಗೆ ಒಳಗಾಗಿದೆ. ಯಾಕಂದ್ರೆ ಈ ಕಿಮ್ ಆಚೆ ಕಾಲಿಟ್ರೆ ಮೊದಲಿಗೆ ಸಿಗೋದು ಈ 2 ದೇಶಗಳೇ. ಇನ್ನು ಉತ್ತರ ಕೊರಿಯಾ ಅಮೆರಿಕವನ್ನ ಇನ್ನಿಲ್ಲದಂತೆ ದ್ವೇಷ ಮಾಡುತ್ತೆ. ಇದಕ್ಕೆ ಕಾರಣ ಕೊರಿಯಾ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಇಬ್ಬಾಗ ಆಗಿತ್ತು ಅಮೆರಿಕಾದಿಂದ ಎನ್ನುವ ಭಾವನೆ ಇವನದ್ದು. ಇದಷ್ಟು ಸಾಲದು ಅಂತಾನೆ ಡಿಸೆಂಬರ್ನಲ್ಲಿ ಅಮೆರಿಕ ನೌಕೆಗಳು ದಕ್ಷಿಣ ಕೊರಿಯಾ ಮತ್ತು ಜಪಾನ್ನೊಂದಿಗೆ ಅಭ್ಯಾಸ ಮಾಡಿರುವುದು ಮತ್ತಷ್ಟು ಕೋಪಕ್ಕೆ ಕಾರಣವಾಗಿದೆ. ಇದೇ ಕಾರಣಕ್ಕೆ ಇದೀಗ ಕಿಮ್ ರೊಚ್ಚಿಗೆದ್ದಿದ್ದಾನೆ. ಅವನನ್ನ ಮತ್ತಷ್ಟು ರೊಚ್ಚಿಗೇಳಿಸಲು ಚೀನಾ ಮುಂದಾಗಿದೆ. ಯಾಕಂದ್ರೆ ಅಮೆರಿಕ ತೈವಾನ್ ವಿಚಾರದಲ್ಲಿ ಮೂಗು ತುರಿಸುತ್ತಿದೆ ಎನ್ನುವುದು ಚೀನಾದ ವಾದವಾಗಿದೆ. ಇನ್ನು ಇದು ಸಾಲದು ಅಂತಾನೆ ರಷ್ಯಾ ಕೂಡ ಮಾಸ್ಟರ್ ಪ್ಲಾನ್ ಮಾಡಿದೆ. ಇದು ಇಡೀ ವಿಶ್ವಕ್ಕೆ ಗೊತ್ತಿರುವಂತದ್ದು. ಯಾಕಂದ್ರೆ ರಷ್ಯಾ ಜೊತೆ ಮೀಟಿಂಗ್ ನಂತರವೇ ಕಿಮ್ ಇಷ್ಟೆಲ್ಲ ಮಾತನಾಡ್ತಿರೋದು. ಇದಕ್ಕೆ ಕಾರಣ ರಷ್ಯಾ ಹೇಳಿರುವಂತಹ ಹಲವಾರು ಮಾತುಗಳು ಆಗಿರಬಹುದು. ನಿಮಗೆ ಬೇಕಾದ ತೈಲ ಉತ್ಪನ್ನ, ಆಹಾರವನ್ನ ನೀಡುವುದಾಗಿ ಹೇಳುತ್ತೆ. ಅದೇ ಕಾರಣಕ್ಕೆ ಕಿಮ್ ರೊಚ್ಚಿಗೆದ್ದು ಮಾತನಾಡ್ತಾರೆ. ಇಷ್ಟಾದ್ರೆ ಕಿಮ್ನ ಕೇಳಬೇಕಾ? ಅಯ್ಯೋ,
ಯುದ್ಧ ಮಾಡ್ರಿ ಅಂತಿದ್ದಾನೆ. ಇಲ್ಲಿ ಇನ್ನೊಂದು ವಿಚಾರ ಸ್ನೇಹಿತರೆ, ಅಷ್ಟಕ್ಕೂ ರಷ್ಯಾ ಅಮೆರಿಕವನ್ನ ಟಾರ್ಗೆಟ್ ಮಾಡ್ತಿದೆ ಎನ್ನಲಾಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮೆರಿಕ ಉಕ್ರೇನ್ ಮಾಡುತ್ತಿರುವ ಸಹಾಯ ಅದನ್ನ ನಿಲ್ಲಿಸಿದ್ರೆ ತಾನಾಗೆ ಉಕ್ರೇನ್ ವಿರುದ್ಧ ಗೆಲ್ಲಬಹುದು ಅನ್ನುವ ಉದ್ದೇಶ. ಉತ್ತರ ಕೊರಿಯಾದೊಂದಿಗೆ ಏನಾದ್ರೂ ಅಮೆರಿಕ ಯುದ್ಧಕ್ಕೆ ನಿಂತ್ರೆ ಉಕ್ರೇನ್ ನೀಡುವ ಸಹಾಯ ನಿಲ್ಲಬಹುದು. ಹೆಚ್ಚು ಯುದ್ಧವಾದ್ರೆ ಅಮೆರಿಕ ಆರ್ಥಿಕ ಶಕ್ತಿ ಕುಂದುತ್ತದೆ ಅಂತ ಹೇಳ್ತಿದ್ದಾರೆ. ಇದೇನಾದ್ರೂ ಆಗ್ಲಿ, ವಿಶ್ವದ ಯಾವುದೋ ಒಂದು ದೇಶದಲ್ಲಿ ಯುದ್ಧವಾದ್ರೂ ಎಲ್ಲಾ ದೇಶಗಳ ಮೇಲೆ ಪರಿಣಾಮ ಬಿದ್ದೇ ಬೀರುತ್ತೆ. ಇದು ಕೆಲವರಿಗೆ ಕೆಟ್ಟ ಪರಿಣಾಮ ಬೀರಿದ್ರೆ ಇನ್ನು ಕೆಲವರಿಗೆ ಒಳ್ಳೆ ಪರಿಣಾಮವನ್ನ ಬೀರುತ್ತೆ. ರಷ್ಯಾ ಚೀನಾದಂತಹ ದೇಶಗಳಿಗೆ ಅಮೆರಿಕ ಯುದ್ಧಕ್ಕೆ ನಿಂತ್ರೆ ಅನುಕೂಲವಾಗುತ್ತೆ. ಆದ್ರೆ ಭಾರತದಂತಹ ದೇಶಗಳಿಗೆ ಯುದ್ಧವಾದ್ರೆ ಲಾಭಕ್ಕಿಂತ ನಷ್ಟವೇ ಆಗೋದು ಹೆಚ್ಚು. ಇದೇ ಕಾರಣಕ್ಕೆ ನಾವು ಯಾವಾಗಲೂ ಶಾಂತಿಯನ್ನ ಬಯಸೋದು. ನಾವಂತೂ 2024ರಲ್ಲಿ ಶಾಂತಿಯಿಂದ ಇರಬೇಕು ಅಂತ ಇದೀವಿ. ಆದ್ರೆ ಅದಕ್ಕೆ ಕಿಮ್ ಅವಕಾಶ ಮಾಡಿಕೊಡ್ತಾನಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.